ಎಷ್ಟ್ ಬೇಕು ಅಷ್ಟೇ ತಾನೇ ಅನ್ನ ಹಾಕೋಬೇಕು. ಸ್ವಲ್ಪ ಸ್ವಲ್ಪ ಅನ್ನ ಹಾಕೋಬೇಕು ಚಿನಿ. ಏನಿದು ಇಷ್ಟೊಂದು ಅನ್ನ ಬಿಸಾಕ್ತಾ ಇದೀಯಾ? ಅನ್ನದ ಬೆಲೆ ಗೊತ್ತಾ ಚಿನಿ ನಿನಗೆ? 3 ತುತ್ತು ಅನ್ನ ಇದೆಯಲ್ಲ ಚಿನಿ ಇದ್ರಲ್ಲಿ. ಇದನ್ನ ದುಡಿಯೋದಕ್ಕೆ ಅಪ್ಪ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ ನಿನಗೆ? ಊಟದ ಬೆಲೆ ಗೊತ್ತಾ? 2 ದಿನ ಉಪವಾಸ ಬಿದ್ರೆ ನಿಮ್ಗೆ ಊಟದ ಬೆಲೆ ಗೊತ್ತಾಗುತ್ತೆ ಚಿನಿ. ಈ ಅನ್ನಕ್ಕೋಸ್ಕರ ಹೊರಗಡೆ ಎಷ್ಟು ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಒಂದೊಂದು ಊಟಕ್ಕೋಸ್ಕರ. ರೈತ ಇದನ್ನ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನೆ, ಎಷ್ಟು ಶ್ರಮ ಪಡ್ತಾನೆ. ಒಬ್ಬ ರೈತನ ಬೆವರಿನ ಹನಿ ಇದು. ಒಂದ್ ಟೈಮ್ ಅಲ್ಲಿ ನಾವು ಒಂದೊಂದು ಊಟಕ್ಕೋಸ್ಕರ ಎಷ್ಟು ಕಷ್ಟ ಪಟ್ಟಿದೀವಿ ಗೊತ್ತಾ ನಿಮ್ಗೆ? ಎಷ್ಟು ತಿಂತೀಯೋ, ಎಷ್ಟು ನಿಮ್ಗೆ ತಿನ್ನಕ್ಕಾಗುತ್ತೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೋಬೇಕು. ಬೇಕಾದ್ರೆ 2 ಇಲ್ದಿದ್ರೆ 3 ಸಾರಿ ಕರಿ, ನಾನ್ ಬಂದ್ ಹಾಕ್ತೀನಿ. ಈ ತರ ಎಲ್ಲಾದ್ರೂ ಹೋದ್ರು ಅಷ್ಟೇನೆ. ಬೇಕಂದ್ರೆ ಕೇಳಿ ಕೇಳಿ ಹಾಕಿಸ್ಕೊ. ತಟ್ಟೆ ತುಂಬಾ ಊಟ ಹಾಕಿಸ್ಕೊಂಡು ಈ ತರ ಅರ್ಧಂಬರ್ಧ ತಿಂದು ಬಿಸಾಕೋ ಕೆಲಸ ಮಾತ್ರ ಮಾಡಬಾರ್ದು. ಅನ್ನ ಪರಬ್ರಹ್ಮ ಸ್ವರೂಪ. ಅನ್ನನ ಕಣ್ಗೊತ್ಕೊಂಡು ಊಟ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ದೇವರು 3 ಹೊತ್ತು ಊಟ ಕೊಟ್ಟಿರೋ. ಎಷ್ಟೋ ಜನಕ್ಕೆ ಅದು ಇಲ್ಲದ್ರೆ ಎಷ್ಟೋ ಕಷ್ಟ ಪಡ್ತಾ ಇದಾರೆ. ಎಷ್ಟು ಪುಣ್ಯ ಮಾಡಿದಿರೋ ನೀವು. ನಿಮ್ಗೆ ಟೈಮ್ ಕರೆಕ್ಟ್ ಆಗಿ ಬಿಸಿ ಬಿಸಿಯಾಗಿ ರುಚಿಯಾಗಿ 3 ಹೊತ್ತು ಬಿಸಿ ಬಿಸಿ ಊಟ ಸಿಗ್ತಿದೆ. ನಮ್ ಟೈಮ್ ಅಲ್ಲಿ 1 ಹೊತ್ತು ಮಾಡಿದ ಅಡ್ಗೆನೆ 3 ಹೊತ್ತು ನಾವ್ ಅದನ್ನೇ ತಿಂತಾ ಇದ್ವಿ. ಹೋಗು ತಗೊಂಡೋಗಿ ಪೂರ್ತಿ ಊಟ ಮಾಡ್ಕೊಂಡ್ ಬಾ. ಒಂದಗಳ ಅನ್ನ ತಟ್ಟೆಲ್ ಬಿಡ್ಬೇಡ. ಸಾರಿ ಅಮ್ಮ.